ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮಹತ್ವಾಕಾಂಕ್ಷೆಯ ಆಮ್ಕಾ ಯೋಜನೆಗೆ ಆನೆ ಬಲ ಬರ್ತಾ ಇದೆ. ಈಗಾಗಲೇ ಆಮ್ಕಾ ಪ್ರಾಜೆಕ್ಟಲ್ಲಿ ಭಾಗಿಯಾಗೋದಕ್ಕೆ ಅಮೆರಿಕ, ಫ್ರಾನ್ಸ್ ಹಾಗೂ ರಷ್ಯಾಗಳು ತುದಿಗಾಲಲ್ಲಿ ನಿಂತ್ಕೋತಾ ಇವೆ. ಇಲ್ಲಿ ಆಮ್ಕಾ ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ನಿರ್ಮಾಣಕ್ಕೆ ಈಗ ಇಂಜಿನ್ ಅನ್ನು ಕೊಡೋದಾಗಿ ಅಮೆರಿಕ ಹೇಳಿತ್ತು. ಅವರ ಇಂಜಿನ್ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಈಗ ಫ್ರಾನ್ಸ್ ನಾವು ಇಂಜಿನ್ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ರಷ್ಯಾ ನಿಮ್ಮ ಅಡ್ವಾನ್ಸ್ಡ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ನ ನಿರ್ಮಾಣದಲ್ಲಿ ನಾನು ಕೈ ಜೋಡಿಸ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾ ಇದೆ. ಇಲ್ಲಿ ಜಾಗತಿಕವಾಗಿ ಅತಿ ದೊಡ್ಡ ಶಸ್ತ್ರಾಸ್ತ್ರ ಮಾರುಕಟ್ಟೆ ಅನ್ನಿಸ್ಕೊಳ್ತಾರೋ ಭಾರತದ ಸ್ನೇಹವನ್ನ, ಭಾರತದ ಜೊತೆಗಿನ ವ್ಯಾಪಾರವನ್ನ ಬಿಟ್ಟುಕೊಡೋದಕ್ಕೆ ಯಾರೂ ಸಿದ್ಧ ಆಗ್ತಾ ಇಲ್ಲ. ಇಂಥ ಹೊತ್ತಲ್ಲೇ ಭಾರತದ ಆಪ್ತ ಮಿತ್ರ, ಈಗಾಗಲೇ ಭಾರತದಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿರುವ, 7 ದಶಕಗಳಿಂದಲೂ ಭಾರತದ ಜೊತೆ ನಿಂತಿರುವ ಜಪಾನ್ ಈ ಆಮ್ಕಾ ಪ್ರಾಜೆಕ್ಟ್ಗೆ ಎಲ್ಲರಿಗಿಂತ ಅದ್ಭುತವಾದ ಎಂಜಿನ್ ಅನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಆ ಎಂಜಿನ್ ಅನ್ನ ಭಾರತದಲ್ಲೇ ನಿರ್ಮಾಣ ಮಾಡೋದಕ್ಕೆ ಕೂಡ ಅದು ಒಪ್ಪಿಗೆಯನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಆಮ್ಕಾ ಪ್ರಾಜೆಕ್ಟ್ಗೆ ಜಪಾನ್ ಕೈ ಜೋಡಿಸ್ತಾ ಇರೋ ಕಥೆ? ಜಪಾನ್ ಕೊಡ್ತೀನಿ ಅಂತ ಹೇಳ್ತಾ ಇರೋ ಎಂಜಿನ್ ಯಾವುದು, ಅದರ ಶಕ್ತಿ ಎಂಥದ್ದು, ಮತ್ತು ಯಾಕೆ ಜಪಾನ್ ಭಾರತದ 5ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಎಂಜಿನ್ ಅನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಒಂದು ಅತ್ಯದ್ಭುತವಾದ ಫೈಟರ್ ಜೆಟ್ಟನ್ನು ನಾವು ಇಲ್ಲೇ ಸ್ವದೇಶದಲ್ಲೇ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಭಾರತದ ಬಹುದಿನಗಳ ಕನಸು. ಅದು ಇವತ್ತಿಗೂ ಕೂಡ ನನಸಾಗ್ತಾ ಇಲ್ಲ. ನಮ್ಮದೇ ನೆಲದಲ್ಲಿ ತೇಜಸ್ MK-1A ಯುದ್ಧ ವಿಮಾನ ಸಿದ್ಧ ಆಗಿದೆ. MK-2 ತಯಾರು ಮಾಡೋ ಹಂತದಲ್ಲಿ ನಾವಿದ್ದೀವಿ. ಆದರೂ ಈ ತೇಜಸ್ ಅನ್ನೋದು ವಾಯುಪಡೆಯ ನಿರೀಕ್ಷೆಗಳನ್ನು ಈಡೇರಿಸ್ತಾ ಇಲ್ಲ. ಹಾಗೆಯೇ ನಮ್ಮ ಶತ್ರು ರಾಷ್ಟ್ರ ಚೈನಾ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡಿಕೊಳ್ತಾ ಇರುವಾಗ ನಾವು 4ನೇ ಜನರೇಷನ್ ಮತ್ತು 4.5 ಜನರೇಷನ್ ಯುದ್ಧ ವಿಮಾನವನ್ನು ಅತ್ಯದ್ಭುತ ಅಂತ ಹೇಳೋದ್ರಲ್ಲಿ ಅರ್ಥ ಕೂಡ ಇಲ್ಲ. ಹೀಗಾಗಿ ಭಾರತ ಈಗ 5ನೇ ತಲೆಮಾರಿನ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ ರಕ್ಷಣಾ ಇಲಾಖೆ ಆ ಪ್ರಾಜೆಕ್ಟ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADAಗೆ ಅದರ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈಗಾಗಲೇ ಆಮ್ಕಾದ ಡಿಸೈನ್ ಅನ್ನು ADA ಹಾಗೂ DRDO ಸಿದ್ಧಪಡಿಸಿವೆ. 2035ರ ಹೊತ್ತಿಗೆ ಇದರ ಮಾಸ್ ಪ್ರೊಡಕ್ಷನ್ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 2028ರ ಹೊತ್ತಿಗೆ ಇದರ ಪ್ರೋಟೋಟೈಪ್ ಸಿದ್ಧ ಆಗಬೇಕು ಅಂತ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಇಲ್ಲಿ ನಮ್ಮ ತೇಜಸ್ ಯುದ್ಧ ವಿಮಾನಗಳ ತಯಾರಿಯಲ್ಲಿ ಆಗ್ತಾ ಇರುವ ವಿಳಂಬವನ್ನು ಗಮನಿಸಿದ ನಂತರ ಈ ಆಮ್ಕಾ ಪ್ರಾಜೆಕ್ಟು ಹಾಗೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಯುದ್ಧ ವಿಮಾನಗಳ ತಯಾರಿಗೆ ಖಾಸಗಿ ಸಹಭಾಗಿತ್ವಕ್ಕೆ ಕೂಡ ಸರ್ಕಾರ ಅವಕಾಶವನ್ನು ಕೊಡ್ತಾ ಇದೆ. ಇನ್ನು ಈ ಯುದ್ಧ ವಿಮಾನಗಳಿಗೆ ಮೊದಲಿಗೆ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ನ GE414 ಎಂಜಿನ್ಗಳನ್ನು ಬಳಸೋ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಅಮೆರಿಕ ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ ಕೊಡಬೇಕಾದ GE404 ಎಂಜಿನ್ಗಳ ಸರಬರಾಜನ್ನೇ ತುಂಬ ವಿಳಂಬ ಮಾಡ್ತಾ ಇದೆ. ಹೀಗಾಗಿ ಈಗ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯ M88 ಎಂಜಿನ್ಗಳನ್ನು ಬಳಸೋ ಬಗ್ಗೆ ಒಂದು ಯೋಚನೆ ನಡೀತಾ ಇದೆ. ಮತ್ತೊಂದು ಕಡೆ ರಷ್ಯಾ ನಮ್ಮ Su-57 ಅನ್ನು ಕೊಟ್ಟು ಬಿಡ್ತೀವಿ, ಅದನ್ನು ಭಾರತದಲ್ಲೇ ಸುಖಾಯಿಗಳನ್ನು ನಿರ್ಮಾಣ ಮಾಡ್ತಾ ಇದೀವಲ್ಲ, ಹಾಗೆ ಅದೇ ಪ್ರೊಡಕ್ಷನ್ ಲೈನ್ ಅಲ್ಲೇ ನಿರ್ಮಾಣ ಮಾಡಿಬಿಡೋಣ ಅಂತ ಕೂಡ ಹೇಳ್ತಾ ಇದೆ. ಆದರೆ ರಷ್ಯಾದ Su-57ಗಳನ್ನ ನಾವು ಖರೀದಿ ಮಾಡಿದ್ರು, ಭಾರತದಲ್ಲೇ ನಿರ್ಮಾಣ ಮಾಡಿಕೊಂಡ್ರು ಅದು ಭಾರತದ ಸ್ವದೇಶಿ ಯುದ್ಧ ವಿಮಾನ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹೀಗಾಗಿ ಆಮ್ಕಾ ಪ್ರಾಜೆಕ್ಟ್ ಅನ್ನ ಕೈ ಬಿಡೋದಕ್ಕೆ ಭಾರತ ಸಿದ್ಧ ಇಲ್ಲ ಮತ್ತು ಅದಕ್ಕಾಗಿ ಬೇಕಿರುವ ಎಂಜಿನ್ ಅನ್ನ ಹುಡುಕುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರ ಜೊತೆಗೆ ನಮ್ಮಲ್ಲೇ ಎಂಜಿನ್ ಅನ್ನ ಸಿದ್ಧಪಡಿಸಿಕೊಳ್ಳುವ ಪ್ರಯತ್ನಗಳನ್ನು ಕೂಡ ಭಾರತ ಏನು ಕೈಬಿಟ್ಟಿಲ್ಲ. ಈಗಾಗಲೇ ನಮ್ಮ ಕಾವೇರಿ ಎಂಜಿನ್ ಮೊದಲ ಹಂತದ ಪರೀಕ್ಷೆಗಳು ಯಶಸ್ವಿಯಾಗಿವೆ. ಅದನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡೋದಕ್ಕೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದಷ್ಟು ಹಣಕಾಸಿನ ನೆರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ಕಾವೇರಿ ಎಂಜಿನ್ಗಳ ಮುಂದಿನ ಹಂತವೂ ಕೂಡ ನಮಗೆ ಸಿಗೋ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ವಿದೇಶಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಭಾರತದಲ್ಲೇ ಎಂಜಿನ್ ಅನ್ನು ತಯಾರು ಮಾಡಿ ಅದನ್ನ ಆಮ್ಕಾ ಪ್ರಾಜೆಕ್ಟ್ಗೆ ಬಳಸೋ ಬಗ್ಗೆ ಕೂಡ ರಕ್ಷಣಾ ಇಲಾಖೆ ಒಂದಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡಿದೆ. ಇಲ್ಲಿ GTRE ಅಂದ್ರೆ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ನ ಲೆಕ್ಕಾಚಾರದ ಪ್ರಕಾರ ಭಾರತದ ಆಮ್ಕಾ ಪ್ರಾಜೆಕ್ಟ್ಗೆ 120 ಕಿಲೋ ನ್ಯೂಟನ್ ಥ್ರಸ್ಟ್ ನ ಇಂಜಿನ್ಗಳು ಬೇಕು. ಅಟ್ಲೀಸ್ಟ್ ಆಫ್ಟರ್ ಬರ್ನರ್ ಅನ್ನ ಹಾಕೊಂಡ ನಂತರ ಆದರೂ ಆ ಇಂಜಿನ್ಗಳು 120 ಕಿಲೋ ನ್ಯೂಟನ್ ನಷ್ಟು ಶಕ್ತಿಯನ್ನ ಉತ್ಪಾದನೆ ಮಾಡಬೇಕು. ಇಲ್ಲಿ GE414 ಇಂಜಿನ್ಗಳು ಆಫ್ಟರ್ ಬರ್ನರ್ ಅನ್ನ ಅಳವಡಿಸಿದ ನಂತರ ಕೂಡ 97.9 ಕಿಲೋ ನ್ಯೂಟನ್ ಶಕ್ತಿಯನ್ನು ಮಾತ್ರ ಉತ್ಪಾದಿಸುತ್ತವೆ. ಹೀಗಾಗಿ GE414 ತಗೊಂಡ್ರೂ ಕೂಡ ಅವುಗಳನ್ನ ಮತ್ತಷ್ಟು ಉನ್ನತೀಕರಿಸಿ ಆ ನಂತರ ಬಳಕೆ ಮಾಡಬೇಕಾಗುತ್ತೆ. ಇನ್ನು M88 ಇಂಜಿನ್
ಇಂಜನ್ಗಳು ಕೇವಲ 75 ಕಿಲೋ ನ್ಯೂಟನ್ನಷ್ಟು ಶಕ್ತಿಯನ್ನು ಮಾತ್ರ ಉತ್ಪಾದಿಸ್ತಾ ಇವೆ. ಹೀಗಾಗಿ ಆ ಇಂಜನ್ಗಳನ್ನು ಕೂಡ ನೇರವಾಗಿ ಆಮ್ಕಾ ಪ್ರಾಜೆಕ್ಟ್ಗೆ ಬಳಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ವಿದೇಶದ ಯಾವುದಾದರೂ ಕಂಪನಿಯ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಆ ಬಳಿಕ ಆ ಇಂಜನ್ ಮೇಲೆ ತಾನು ಕೂಡ ಒಂದಷ್ಟು ಕೆಲಸ ಮಾಡಿ ಅದರ ಶಕ್ತಿಯನ್ನ 120 ಕಿಲೋ ನ್ಯೂಟನ್ಗೆ ಹೆಚ್ಚಿಸುವ ಬಗ್ಗೆ ಒಂದಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇಲ್ಲಿ ಆ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು, ಜೊತೆಗೆ ಆ ಇಂಜನ್ಗಳು ಭಾರತದಲ್ಲೇ ತಯಾರಾಗೋ ಹಾಗಾಗಬೇಕು. ಆದರೆ ಅಮೆರಿಕ, ಫ್ರಾನ್ಸ್ನಂಥ ಕಂಪನಿಗಳು, ಪಶ್ಚಿಮದ ಕಂಪನಿಗಳು ತಮ್ಮ ಯುದ್ಧ ವಿಮಾನ ಇಂಜನ್ಗಳ ಟೆಕ್ನಾಲಜಿಯನ್ನು ಕೊಡುವ ಬಗ್ಗೆ ಯಾವ ಭರವಸೆಯೂ ಇಲ್ಲ. ಸಹಜಾನೇ ಯಾವ ದೇಶವೂ ಕೂಡ ತನ್ನ ಅತಿ ಮುಖ್ಯ ಟೆಕ್ನಾಲಜಿಯನ್ನು ಮತ್ತೊಂದು ದೇಶದ ಜೊತೆ ಹಂಚಿಕೊಳ್ಳುವುದೂ ಇಲ್ಲ. ಹೀಗಿರುವಾಗ ಭಾರತದ ಪಾಲಿಗೆ ಸದ್ಯಕ್ಕೊಂದು ಆಶಾಕಿರಣವಾಗಿ ಕಾಣ್ತಾ ಇರೋದು ಭಾರತದ ಆಪ್ತ ಮಿತ್ರ ಜಪಾನ್ ಕೊಡ್ತಾ ಇರೋ ಆಫರ್. ಗೆಳೆಯರೆ, ಜಪಾನ್ ಈಗಾಗಲೇ ಭಾರತದಲ್ಲಿ $43.1 ಬಿಲಿಯನ್ ಇನ್ವೆಸ್ಟ್ ಮಾಡಿದೆ. ಭಾರತದಲ್ಲಿ ಹೂಡಿಕೆ ಮಾಡಿರುವ ದೇಶಗಳ ಪಟ್ಟಿಯಲ್ಲಿ ಜಪಾನ್ 5ನೇ ಸ್ಥಾನದಲ್ಲಿದೆ. ಈಗ ಜಪಾನ್ ಭಾರತಕ್ಕೆ ಮತ್ತೊಂದು ಆಫರ್ ಅನ್ನು ಕೊಡ್ತಾ ಇದ್ದು ತನ್ನ IHIXF9 ಇಂಜಿನ್ಗಳನ್ನು ಭಾರತಕ್ಕೆ ಕೊಡೋದಾಗಿ ಹೇಳ್ತಾ ಇದೆ. ಇದು ಲೋ ಬೈಪಾಸ್ ಆಫ್ಟರ್ ಬರ್ನಿಂಗ್ ಟರ್ಬೋ ಫ್ಯಾನ್ ಇಂಜಿನ್ ಆಗಿದ್ದು ಇದನ್ನು IHI ಕಾರ್ಪೊರೇಷನ್ ಹಾಗೂ ಜಪಾನ್ ಅಕ್ವಿಸಿಷನ್ ಟೆಕ್ನಾಲಜಿ ಅಂಡ್ ಲಾಜಿಸ್ಟಿಕ್ ಏಜೆನ್ಸಿಗಳು ಜಂಟಿಯಾಗಿ ನಿರ್ಮಾಣ ಮಾಡಿವೆ. ಇದು 11 ಟನ್ನಷ್ಟು ಡ್ರೈ ಥ್ರಸ್ಟ್ ಅನ್ನು ಹೊಂದಿದೆ. ಆಫ್ಟರ್ ಬರ್ನರ್ನಲ್ಲಿ 15 ಟನ್ನಷ್ಟು ಥ್ರಸ್ಟ್ ಅನ್ನು ಇದು ಉತ್ಪಾದನೆ ಮಾಡುತ್ತೆ. ಇಲ್ಲಿ 11 ಟನ್ ಥ್ರಸ್ಟ್ ಅಂದ್ರೆ 107 ಕಿಲೋ ನ್ಯೂಟನ್ ಥ್ರಸ್ಟ್ ಅಂತ ಅರ್ಥ. ಹಾಗೆ 15 ಟನ್ ಥ್ರಸ್ಟ್ ಅಂತ ಹೇಳ್ತೀವಲ್ಲ, ಅದರಲ್ಲಿ 147 ಕಿಲೋ ನ್ಯೂಟನ್ ಅಷ್ಟು ಥ್ರಸ್ಟ್ ಅನ್ನ ಈ ಇಂಜಿನ್ ಉತ್ಪಾದನೆ ಮಾಡುತ್ತೆ. ಇನ್ನು ಇದರ ಮ್ಯಾಕ್ಸಿಮಮ್ ಥ್ರಸ್ಟ್ 20 ಟನ್ ಇದೆ. ಅಂದ್ರೆ 197 ಕಿಲೋ ನ್ಯೂಟನ್ ಅಷ್ಟು ಥ್ರಸ್ಟ್ ಅನ್ನ ಇದರಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೋಡಿದ್ರೆ ಈ ಇಂಜಿನ್ ಅಮೆರಿಕದ GE414ಗಿಂತಲೂ 2 ಪಟ್ಟು ಹೆಚ್ಚು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಈ ಒಪ್ಪಂದ ಏನಾದರೂ ಆದ್ರೆ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹೆಚ್ಚು ತಲೆನೋವಿರುವುದಿಲ್ಲ. ಯಾಕೆಂದ್ರೆ ಭಾರತ ಕೇಳ್ತಾ ಇರೋದು 120 ಕಿಲೋ ನ್ಯೂಟನ್ ಸಾಮರ್ಥ್ಯದ ಎಂಜಿನ್ ಅನ್ನ, ಜಪಾನ್ ಕೊಡೋದಕ್ಕೆ ಸಿದ್ಧ ಆಗ್ತಾ ಇರೋದು 147 ಕಿಲೋ ನ್ಯೂಟನ್ ಎಂಜಿನ್. ಸೊ ಜಪಾನ್ ಜೊತೆ ಒಪ್ಪಂದ ಆದ್ರೆ ಅದನ್ನ ಭಾರತದಲ್ಲಿ ತಯಾರು ಮಾಡೋದಕ್ಕೆ ಸಾಧ್ಯ ಆದ್ರೆ ಯುದ್ಧ ವಿಮಾನಗಳಿಗೆ ಅವುಗಳನ್ನು ಅಳವಡಿಸುವುದಷ್ಟೇ ಉಳಿದಿರುವ ಕೆಲಸ ಆಗತ್ತೆ. ಇನ್ನು ಈ ಇಂಜಿನ್ ಅನ್ನು ಬಳಸೋದ್ರಿಂದ ಭಾರತದ ಮುಂದಿನ ಯೋಜನೆ ಅನ್ನಿಸ್ಕೊಳ್ಳುವ 5.5 ಮತ್ತು 6th ಜನರೇಷನ್ ಯುದ್ಧ ವಿಮಾನಗಳ ತಯಾರಿಗೆ ಕೂಡ ಒಂದು ಮಾರ್ಗ ಸಿಕ್ಕಂತಾಗತ್ತೆ. ಗೆಳೆಯರೆ, ಇಲ್ಲಿ ಜಪಾನ್ ಕೇವಲ ಇಂಜಿನ್ ಅನ್ನು ಮಾತ್ರ ಆಫರ್ ಮಾಡ್ತಾ ಇಲ್ಲ, ಬದಲಿಗೆ ಆ ಇಂಜಿನ್ ಅನ್ನು ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಮಾಡೋದಕ್ಕೆ ಕೂಡ ಅದು ಸಿದ್ಧ ಆಗ್ತಾ ಇದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ನ ಅಡಿಯಲ್ಲಿ ಇಂಜಿನ್ ಘಟಕವನ್ನು ಭಾರತದಲ್ಲಿ ಓಪನ್ ಮಾಡೋದಕ್ಕೆ ಜಪಾನ್ ಉತ್ಸಾಹವನ್ನು ತೋರಿಸ್ತಾ ಇದೆ. ಹಾಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಜಪಾನ್ ಭಾರತದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಡೀಲ್ ಏನಾದರೂ ಆದರೆ ಭಾರತ ಮತ್ತು ಜಪಾನ್ ನಡುವೆ ಅತಿ ದೊಡ್ಡ ರಕ್ಷಣಾ ಒಪ್ಪಂದ ಆದಂತಾಗುತ್ತೆ. ಇನ್ನು ಈ ಇಂಜಿನ್ ಅನ್ನ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಒಂದಷ್ಟು ಪರೀಕ್ಷೆಗಳಿಗೆ ಒಳಪಡಿಸಬೇಕಿದೆ. ಆದಷ್ಟು ಬೇಗ GTRE ಜಪಾನ್ನ IHIXF9 ಇಂಜಿನ್ನ ಪರೀಕ್ಷೆ ಮಾಡುತ್ತೆ. ಆ ಬಳಿಕ ಈ ಡೀಲ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಇಲ್ಲಿ ಜಪಾನ್ ಭಾರತದ ಜೊತೆ ಜಂಟಿ ತಯಾರಿಕೆಗೆ ಭಾರತದಲ್ಲೇ ಇಂಜಿನ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಆಸಕ್ತಿಯನ್ನು ತೋರ್ತಾ ಇದೆ ಅನ್ನೋದು. ಗೆಳೆಯರೆ, ಇಷ್ಟು ದಿನ ಜಪಾನ್ ಮತ್ತು ಅಮೆರಿಕಾದ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳಿದ್ವು. ಜಪಾನ್ನ ಎಲ್ಲ ರಕ್ಷಣಾ ಅಗತ್ಯಗಳನ್ನು ಅಮೆರಿಕ ನೋಡಿಕೊಳ್ತಾ ಇತ್ತು ಮತ್ತು ಜಪಾನ್ ತನ್ನ ಕೈಗಾರಿಕಾ ಅಭಿವೃದ್ಧಿಯ ಕಡೆಗೆ, ಉತ್ಪಾದನಾ ವಲಯದ ಕಡೆಗೆ ಮತ್ತು ವ್ಯಾಪಾರದ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇತ್ತು. ಆದರೆ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇವೆ. ಅಮೆರಿಕಾಗೆ ಟ್ರಂಪ್ ಅಧ್ಯಕ್ಷರಾದ ನಂತರ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಕಾಪಾಡುವ ಹೊಣೆಯನ್ನು ನಾವ್ಯಾಕೆ ಹೊತ್ಕೋಬೇಕು ಅನ್ನೋ ಪ್ರಶ್ನೆಯನ್ನ ಆರಂಭದಿಂದಲೂ ಟ್ರಂಪ್ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಯುಕ್ರೇನ್ನ ವಿಷಯದಲ್ಲಿ ಟ್ರಂಪ್ ನಡ್ಕೊಂಡ ರೀತಿ ಅಮೆರಿಕಾದ ಸಾಕಷ್ಟು ಮಿತ್ರ ದೇಶಗಳಿಗೆ ಅಮೆರಿಕ ಮೇಲಿದ್ದ ವಿಶ್ವಾಸವನ್ನ, ನಂಬಿಕೆಯನ್ನ ಕಡಿಮೆ ಮಾಡ್ತಾ ಇದೆ. ಅಷ್ಟ್ಯಾಕೆ ಇಸ್ರೇಲಿನ ವಿಷಯದಲ್ಲಿ ಕೂಡ ಅಮೆರಿಕ ತನ್ನ ಹಳೆಯ ಬದ್ಧತೆಯನ್ನು ತೋರಿಸ್ತಾ ಇಲ್ಲ. ಹೀಗಾಗಿ ಜಪಾನ್ ಕೂಡ ಅಮೆರಿಕಾದ ರಕ್ಷಣಾ ಛಾಯೆಯಿಂದ ಹೊರಬಂದು ತನಗೆ ಬೇಕಾದ ಆಯುಧಗಳನ್ನು ತಾನೇ ತಯಾರು ಮಾಡಿಕೊಳ್ಳೋದಕ್ಕೆ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದೆ ಮತ್ತು ಕಳೆದ ಕೆಲ ವರ್ಷಗಳಿಂದ ಜಪಾನ್ ತನ್ನ ರಕ್ಷಣಾ ಬಜೆಟ್ ಅನ್ನು ಕೂಡ ಸ್ವಲ್ಪ ಹೆಚ್ಚು ಮಾಡಿಕೊಂಡಿದೆ. ಇದರ ಜೊತೆಗೆ ಯುನೈಟೆಡ್ ಕಿಂಗ್ಡಮ್, ಇಟಲಿ ಮತ್ತು ಜಪಾನ್ಗಳು ಸೇರಿ
ತಮ್ಮದೇ ಆದ 6ನೇ ಜನರೇಷನ್ ಯುದ್ಧ ವಿಮಾನ ತಯಾರಿಯ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿವೆ. ಈ ಯೋಜನೆಗೆ ಇಟಲಿ ಭಾರತವನ್ನು ಕೂಡ ಆಹ್ವಾನಿಸಿತ್ತು. ಆರಂಭದಲ್ಲಿ ಜಪಾನ್ ಇದಕ್ಕೆ ಸ್ವಲ್ಪ ಅಡ್ಡಿ ಉಂಟು ಮಾಡಿತ್ತು. ಅದಕ್ಕೆ ಕಾರಣ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಒಪ್ಪಂದಗಳು ಮತ್ತು ರಕ್ಷಣಾ ಸಂಬಂಧಗಳಾಗಿದ್ವು. 6th ಜನರೇಷನ್ ಯುದ್ಧ ವಿಮಾನ ತಯಾರಿಯ ಯೋಜನೆಯಲ್ಲಿ ಭಾರತವನ್ನ ಸೇರ್ಪಡೆ ಮಾಡಿಕೊಂಡ್ರೆ ಆ ತಂತ್ರಜ್ಞಾನವನ್ನ ಭಾರತ ರಷ್ಯಾಗೆ ಕೊಡುವ ಸಾಧ್ಯತೆಗಳ ಬಗ್ಗೆ ಜಪಾನ್ ಸಣ್ಣಗೊಂದು ಅನುಮಾನವನ್ನು ವ್ಯಕ್ತಪಡಿಸಿತ್ತು. ಆದರೆ ಈಗ ಆ ಅನುಮಾನದ ತೆರೆಗಳು ಕೂಡ ಸರಿದಿವೆ. ಜಪಾನ್ ಕೂಡ ಭಾರತವನ್ನ ತನ್ನ 6ನೇ ಜನರೇಷನ್ನ ಯುದ್ಧ ವಿಮಾನ ತಯಾರಿಕಾ ಜಂಟಿ ಕಾರ್ಯಕ್ರಮ ಏನಿದೆ ಅದರಲ್ಲಿ ಭಾಗಿ ಮಾಡಿಕೊಳ್ಳೋದಕ್ಕೆ ಸಿದ್ಧ ಕೂಡ ಆಗಿದೆ. ಇದರ ಜೊತೆಗೆ ಆ 6th ಜನರೇಷನ್ಗೆ ಬಳಕೆ ಮಾಡುವ ಇಂಜಿನ್ ಏನಿದೆ ಅದೇ ಇಂಜಿನ್ ಅನ್ನೇ ಈಗ ಜಪಾನ್ ಭಾರತಕ್ಕೆ ಆಫರ್ ಮಾಡ್ತಾ ಇರೋದು. ಇನ್ನು ಇದರ ಜೊತೆಗೆ ಇತ್ತೀಚೆಗೆ ರಷ್ಯಾ ಮತ್ತು ಭಾರತದ ನಡುವಿನ ರಕ್ಷಣಾ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತಾ ಇವೆ. ಆಪರೇಷನ್ ಸಿಂಧೂರ್ನ ನಂತರ ಮತ್ತು ಟ್ರಂಪ್ ಕಾರಣಕ್ಕೆ ಭಾರತ ಮತ್ತು ಅಮೆರಿಕಾದ ನಡುವೆ ಉಂಟಾಗ್ತಾ ಇರುವ ವ್ಯಾಪಾರದ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ರಷ್ಯಾ ಮತ್ತು ಭಾರತಗಳು ಹೆಚ್ಚು ಹತ್ತಿರ ಆಗ್ತಾ ಇವೆ. ರಷ್ಯಾದಿಂದ ಆಧುನಿಕ ರಡಾರ್ ಅನ್ನ ಖರೀದಿ ಮಾಡೋದಕ್ಕೆ ಕೂಡ ಮೊನ್ನೆ ಅಷ್ಟೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ರಷ್ಯಾ ತನ್ನ Su-57 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಆಫರ್ ಮಾಡ್ತಾ ಇರೋದು ಕೂಡ ಜಪಾನ್, ಇಟಲಿ, ಯುನೈಟೆಡ್ ಕಿಂಗ್ಡಮ್ನಂತಹ ದೇಶಗಳು 6ನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ಭಾರತಕ್ಕೆ ಆಹ್ವಾನ ಕೊಡೋದಕ್ಕೆ ಮತ್ತು ಇಂಜಿನ್ ಅನ್ನು ನಾವೇ ಕೊಡ್ತೀವಿ ಅಂತ ಹೇಳೋ ಮೂಲಕ ರಷ್ಯಾದ ಯುದ್ಧ ವಿಮಾನ ಖರೀದಿಯ ಪ್ರಸ್ತಾವನೆ ಏನಿದೆ ಅದನ್ನು ಪಕ್ಕಕ್ಕೆ ತಳ್ಳೋ ಹಾಗೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇವೆ. ಈ ಪ್ರಯತ್ನಗಳು ಏನೇ ಇರಲಿ, ಇಲ್ಲಿ ಭಾರತಕ್ಕೊಂದು ಯುದ್ಧ ವಿಮಾನದ ಬಲಿಷ್ಠ ಇಂಜಿನ್ ಬೇಕು. ಅದು ಭಾರತದಲ್ಲೇ ತಯಾರಾಗೋ ಹಾಗಾಗಬೇಕು ಮತ್ತು ಅದರ ತಂತ್ರಜ್ಞಾನ ಭಾರತಕ್ಕೆ ಸಿಗೋ ಹಾಗಾದರೆ ಭಾರತ ಮುಂದಿನ ದಿನಗಳಲ್ಲಿ ತನ್ನದೇ ಆದ ಯುದ್ಧ ವಿಮಾನ ಇಂಜಿನ್ಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಕೂಡ ಆಗುತ್ತೆ. ಹೀಗಾಗಿ ಜಪಾನ್ ಕೊಡ್ತಾ ಇರೋ ಈ ಆಹ್ವಾನ ನಿಜಕ್ಕೂ ಒಂದು ಅದ್ಭುತ ಆಹ್ವಾನ ಅನ್ನಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಒಂದು ಸಹಭಾಗಿತ್ವ ಉಂಟಾದರೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಬೇಕಾದ ಅತ್ಯಂತ ಶಕ್ತಿಶಾಲಿ ಇಂಜಿನ್ಗಳು ಭಾರತದಲ್ಲಿ ತಯಾರಾಗುತ್ತವೆ. ಹಾಗೆ ಮುಂದಿನ 6ನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆ ಏನಿದೆ ಅದು ಕೂಡ ಶೀಘ್ರವಾಗಿ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಜಪಾನ್ ಭಾರತಕ್ಕೆ ಆಫರ್ ಮಾಡ್ತಾ ಇರುವ ಅತ್ಯಾಧುನಿಕ ಯುದ್ಧ ವಿಮಾನ ಇಂಜಿನ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.